ನಮಸ್ಕಾರ ಎಲ್ರಿಗೂ ಕಿರಣ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಂಗ ಫೇಸ್ಬುಕ್ದಾಗೂ ಸ್ವಾಗತ. ಭೀಮನ ಕೊಳದಿಂದ ಪೂರ್ತಿ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದವರೆಗೂ ಈ ವಿಡಿಯೋದಾಗ ನೋಡ್ತೀರಿ. ಹಂಗ ಶುರು ಬರೀ ಬ್ಲಾಗ್ ವಿಡಿಯೋ ಪಾರ್ಟ್ 4 ನೋಡ್ರಿ. ಮತ್ತ ಇಲ್ಲಿಂದ ಎದ್ದ ಭೀಮನ ಕೊಳ ಇಳ್ಯಾಕ ಹೋಗ್ಬೇಕು. ಎಲ್ಲ ಮಂದಿ ಹೇಳ್ತತ್ರಿ ಎದ್ದು ಬಸ್ ನಮ್ಮ ಹೊರನ್ ಮಂದಿ ಐತಿ ಬಸ್ನಾಗ ಬಂದಿದ್ದ. ಈಗ ಏನ್ ಚಪ್ಪಲ್ ನೋಡಕತ್ತರಿ, ಈ ಭೀಮನ ಕೊಳ್ಳ ಇಳಿಯುವಾಗ ಚಪ್ಪಲಿಗಳನ್ನ ಇಲ್ಲೇ ಬಿಟ್ಟು ಹೋಗ್ರಿ. ಯಾಕಪ್ಪ ಅಂದ್ರ ಚಪ್ಪಲಿ ಹರಿದಿರ್ತಾವ ಅವು, ಅಥವಾ ಇಲ್ಲಂದ್ರ ಕಾಲ ಜರಿತಾವ್ರಿ. ಅದ್ರ ಸಂಬಂಧ ಚಪ್ಪಲಿಗಳನ್ನ ಯಾರು ಧರಿಸಲಾರ್ದ ಅಲ್ಲೇ ಭೀಮನ ಕೊಳದಾಗ ಈ ರೀತಿಯಾಗಿ ಬಿಟ್ಟು ಹೋಗ್ರಿ. ಭೀಮನ ಕೊಳ ಇಳ್ಯಾಕ ಹೋಗುವಾಗ ಹಾದಿ ಸ್ವಲ್ಪ ಸಣ್ಣ ಬರ್ತೈತ್ರಿ, ಅಂದ್ರೆ ಸ್ವಲ್ಪ ಮಟ್ಟಿಗೆ ಮಾತ್ರ ಸಣ್ಣ ಬರ್ತೈತಿ. ಅಲ್ಲಿ ಈ ಚಪ್ಪಲುಗಳು ಜರಿಬಹುದು. ಅದ್ರ ಸಲುವಾಗಿ ಈ ರೀತಿಯಾಗಿ ಚಪ್ಪಲನ್ನ ಬಿಟ್ಟ ಹೋಗಿರ್ತಾರ್ರಿ. ಹಂಗ ನೋಡ್ರಿ ನಮ್ಮ ಊರನವರು ಮುಂದೆ ನಡ್ಕೊತ ಹೊಂಟಾರಿ. ಭೀಮನ ಕೊಳ ಇಳ್ಯಾಕ ನೋಡ್ರಿ ಇಷ್ಟು ಗುಮ್ ಇರ್ತೈತಿ. ಹಂಗ ನಾವು ಹೋಗುವಾಗ ಭೀಮನ ಕೊಳ ಇಳಿಬೇಕಪ್ಪ ಅಂದ್ರೆ ಎಡಗಡೆಯಿಂದ ಹೋಗ್ಬೇಕು. ಈ ಬಲಗಡೆಯಿಂದ ಹೋದ್ರೆ ಏನಾಕತ್ರಿ, ಸ್ವಲ್ಪ ಕಾಲ ಚರಿತಪ್ಪ ಅಂದ್ರೆ ನಾವು ಕೆಳಗೆ ಬೀಳುವ ಸಂಭವ ಹೆಚ್ಚಿರ್ತೈತಿ. ಅದ್ರ ಸಲುವಾಗಿ ಎಡಗಡೆಯಿಂದ ನಾವು ಭೀಮನ ಕೊಳ ಸ್ವಲ್ಪ ಇಳ್ಯಾಕ ಪ್ರಯತ್ನ ಮಾಡ್ಬೇಕ್ರಿ. ಈ ಭೀಮನ ಕೊಳದ ಸ್ವಲ್ಪ ಇತಿಹಾಸ ನೋಡ್ಬೇಕಪ್ಪ ಅಂದ್ರೆ, ಪಾಂಡವರು ಅರಣ್ಯವಾಸ ಸಮಯದಾಗ ಶ್ರೀಶೈಲಕ್ಕೆ ಬರ್ತಾರು. ಬಂದ ಬಳಕ ಇಲ್ಲಿ ಬರುವಾಗ ಭೀಮನ ಕೊಳದಾಗ ಕೂತಾಗ ದ್ರೌಪದಿಗೆ ಬಾಯಾರಿಕೆ ಆಕತಿ. ಅವಾಗ ಅಲ್ಲಿ ನೀರು ಸಿಗಂಗಿಲ್ಲ. ಅದ್ರ ಸಲುವಾಗಿ ಭೀಮ ಸಿಟ್ಟಿಗೆದ್ದು ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಗದೆಯಿಂದ ಭೂಮಿಗೆ ಬಡಿತಾನ. ಅವಾಗ ಅಲ್ಲಿ ನೀರ ರಭಸದಿಂದ ಹರಿಯಾಕತ್ತೈತಿ. ಅದಕ್ಕೆ ಅಂದಿನಿಂದ ಈ ಒಂದು ಸ್ಥಳಕ್ಕೆ ಭೀಮನ ಕೊಳ ಅತಿ ಹೆಸರಾಗೈತಿ. ಈ ಭೀಮನ ಕೊಳದಿಂದ ಶ್ರೀಶೈಲ 6 ಕಿಲೋಮೀಟರ್ ಆಕೈತ್ರಿ. ಅಂದ್ರೆ ಭೀಮನ ಕೊಳ ಹತ್ತಿ ಹೋಗ್ಬೇಕು ನಾವು. ಭೀಮನ ಕೊಳ ಇಳಿಯಾಕ ಏರಿ ಒಂದ್ ಸಮ ಗುಡ್ಡತೈತಿ. ಆದ್ರೆ ಕೈಲಾಸ ಬಾಗ್ಲು ಬರ್ಬೇಕಪ್ಪ ಅಂದ್ರೆ ಅದಕ್ಕಿಂತ ಅರ್ಧ ಗುಡ್ಡವನ್ನ ಹತ್ತಿ ಹೋಗ್ಬೇಕ್ರಿ. ನೋಡ್ರಿ, ಭೀಮನ ಕೊಳ ಇಳಿಯಾಕ ರಾತ್ರಿ ಹೊತ್ತು ಬರಬಾರ್ದು. ಯಾಕಪ್ಪ ಅಂದ್ರ ಹಾದಿ ಸ್ವಲ್ಪ ಸುಮಾರು ಬರಾರ್ ಬರ್ತಾರೋ, ಆದ್ರ ಬೆಳಕಿನಾಗ ಬಂದ್ರ ಬಾಳ್ ಚಲೋ ರೀ. ನೋಡ್ರಿ ಯಾಕ ಹಾದಿ ಬಾಳ ಅವಟ್ ಐತ್ರಿ.